ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ರಿ? ನೀವೆಲ್ಲರೂ ಆರಾಮಾದ್ರಿ ಅಂತ ಅನ್ಕೋಣ ಅಂತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಇಲ್ಲಿ ಹೋಮ್ ಮಿನಿಸ್ಟರ್ ಅನ್ನೋ ಒಂದು ಫಂಕ್ಷನ್ ಅನ್ನ ಇಲ್ಲಿ ಮಾಡಾಕತ್ತಾರ. ಹಾಗಾಗಿ ಎಲ್ಲರೂ ಕೂಡ ಪಿಂಕ್ ಒಂದು ಡ್ರೆಸ್ ಆಗಿರ್ಬೋದಾ, ಸೀರೆ ಆಗಿರ್ಬೋದಾ ವೇರ್ ಮಾಡ್ಕೊಂಡು ಬರ್ರಿ ಅಂತೆಗೆ ಸೇರಂತ. ಬಟ್ ನಮ್ಮ ಓನರ್ ಆಂಟಿಯವರು ಕೂಡ ಫೋನ್ ಮಾಡಿ ಹೇಳಿದ್ರು, ನನಗೂ ಗೊತ್ತಿದ್ದಿಲ್ಲ. ಇಲ್ಲೇ ನಾವೇನೀಗ ಬಾಡಿಗೆ ಇದ್ದು ನೋಡ್ರಿ, ಇದೇ ಒಂದು ಏರಿಯಾದೊಳಗೆ, ಇದೇ ಕಾಲೋನಿಯೊಳಗೆ ಫಂಕ್ಷನ್ ನಡೆಯಕತ್ತೈತಿ. ಈಗ ನಾನು ಕೂಡ ಅಲ್ಲಿ ರೆಡಿಯಾಗಿ ಹೊಂಟಿ ನೋಡ್ರಿ, ಪಿಂಕ್ ಡ್ರೆಸ್ ಹಾಕ್ಕೊಂಡಿನಿ. ಬಟ್ ನೋಡೋಣ ಅಂತ, ಅಲ್ಲಿ ಹೋದ್ಮ್ಯಾಗ ಯಾವ ರೀತಿಯಾಗಿ ವಿಡಿಯೋ ತೊಗೊತೀನಿ, ಎಷ್ಟು ವಿಡಿಯೋ ತೊಗೊತೀನಿ ಅಂತೇಳಿ ನೋಡೋಣ ಅಂತ. ಬರ್ರಿ, ಈಗ ನಾನು ಹೊಂಟೀನಿ. ಈಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಂತ, ಹೋಗೋಣ ಬರ್ರಿ. ಇದು ಈಗ ಮಾಡಿರೋ ವಿಡಿಯೋ ಅಲ್ಲ ಫ್ರೆಂಡ್ಸ, ಇದು ಮೊನ್ನೆನೇ ಮಾಡಿದ್ದು ವಿಡಿಯೋ ಇದು. ಯಾಕಂದ್ರೆ ನನ್ನ ಮೊಬೈಲ್ ಹಾಳಾಗಿನ ಮುಂಚೆಗೆ ಮಾಡಿರುವಂಥ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಈಗ ಎಡಿಟಿಂಗ್ ಮಾಡಿ ಹಾಕಾಕತ್ತೀನಿ. ಬರ್ರಿ ನೋಡ್ಕೊಂಡು ಬರೋಣ ಅಂತ. खेळासाठी रेडी आहात? ಬನ್ನಿ ಫ್ರೆಂಡ್ಸ, ನಾವು ಕೂಡ ಇಲ್ಲೆಲ್ಲರೂ ಕೂಡ ಬಂದು ನಿಂತು ನೋಡ್ರಿ ಯಾವ ರೀತಿ ಆಗದಂಥ ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಕೂಡ ಯಾವ ರೀತಿಯಾಗಿ ಗೇಮ್ಗಳು ಇರ್ತಾವಂತ ನೋಡ್ಕೊಂಬರೋಣ ಅಂತ. ಫಸ್ಟ್ ಗೇಮ್ ಬಂದು ನೋಡ್ರಿ, ಇಲ್ಲಿ ಮ್ಯೂಸಿಕಲ್ ಚೇರ್ ಇತ್ತು. ಇದು ಎಲ್ಲರಿಗೂ ಕೂಡ ಫೇವ್ರೇಟ್ ಆಗಿರ್ತೈತಿ. ಸೊ ಹೆಣ್ಮಕ್ಳಿಗೆ ಇಲ್ಲ ಸಣ್ಣ ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಒಂದು ವಯಸ್ಸಿನವ್ರಿಗೂ ಇದು ಭಾಳ ಇಷ್ಟ ಆಗ್ತೈತಿ. ಇದು ಗೇಮ ಇಲ್ಲ ಸಂಗೀತ ಕುರ್ಚಿ ಅಂತಾರೆ ಮಾರಾಟದೊಳಗೆ. ಸೊ ಈಗ ಎಲ್ಲರೂ ಕೂಡ ಚೇರ್ ಹಿಡ್ಕೊಂಡು ಕುಂತಿದ್ದಾರೆ ನೋಡ್ರಿ. ಬರ್ರಿ ಈಗ ಗೇಮ್ ಹೆಂಗೆ ಹೋಗ್ತೈತಿ, ಯಾವ ರೀತಿಯಾಗಿ ಇರ್ತೈತಿ ನೋಡೋಣ. ನಿಮ್ಗೆ ಇನ್ನೇಗೇನು ಹಾಯ್ ಮಾಡಿದ್ರು ನೋಡ್ರಿ, ಬಾಜು ಕುಂತಾರಲ್ಲಿ. ಸೊ ಅವರು ಈಗ ನಾವು ಮನೆ ಏನು ಬಾಡಿಗೆ ಇದೆ ನೋಡ್ರಿ, ಆ ಮನೆ ಪಕ್ಕದ ಮನೆ ಓನರ್ ಆಂಟಿ ಅವರು. ಸೊ ಎಲ್ಲರೂ ಕೂಡ ಭಾಳಷ್ಟು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದರು. ಇವರು ನೋಡ್ರಿ, ಇಲ್ಲಿ ಸೊನಾಲಿ ಅವ್ರ ಮಮ್ಮಿ ಎಲ್ಲರೂ ಕೂಡ ಬಂದಿದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಖುಷಿನೇ ಆಯಿತು. ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಇವತ್ತು. ಭಾಳ ಮಂದಿ ಹೆಣ್ಮಕ್ಳು ಇದ್ವಿ, ಸುಮಾರು 100-170 ಮ್ಯಾಗ ಹೆಣ್ಮಕ್ಳು ಇದ್ವಲ್ಲ. ಹಾಗಾಗಿ ಅವರು 4 ಸರಿ ತಂಡ ಆಗಿ ಇಲ್ಲಿ ಗೇಮ್ ಆಡಿಸಿದ್ರು. ಸೊ ಒಂದೊಂದು ಸರಿಗೆ 5-6 ಜನ ಔಟ್ ಹಾಕತ್ತಿದ್ರು. ಕುರ್ಚಿಗಳನ್ನು ಕೂಡ ಭಾಳ ಹಾಕಿದ್ರು. ಮತ್ತು ಸ್ಪೇಸನ್ನು ಇಲ್ಲಿ ಭಾಳ ಚಂದ ಐತಿ, ನೀವು ನೋಡ್ತಿರ್ಬೋದ ಇಲ್ಲಿ. ಹಾಗಾಗಿ ಇಲ್ಲಿ ಏನೋ ಒಂದು ಗೇಮ್ ಆಗಲ್ಲಕ್ಕ, ಒಂದು ಫಂಕ್ಷನ್ ಆಗಲಿಕ್ಕೆ ಇಲ್ಲಿ ಈ ನಗರದಾಗ, ನಾವಿರುವಂಥ ನಗರದೊಳಗೆ ಇಲ್ಲೇ ಮಾಡ್ತಾರೆ. ಒಂದು ಸ್ಪೇಸ್ ಎಲ್ಲ ಥರದಿಂದನೂ ಅನುಕೂಲ ಐತಿ ಇಲ್ಲಿ. ಹಾಗಾಗಿ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿನಿ. ಪೂರ ಡೀಟೇಲಾಗಿ ಹಾಕೋಕೆ ಹೋದ್ರೂ ಫುಲ್ ವಿಡಿಯೋ ಲೆಂತಿನೂ ಆಗಿಬಿಡ್ತೈತಿ. ಹಾಗಾಗಿ ಕಟ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡೋತ್ನಾಗ ತೊಗೊಂಡಿರೋ ವಿಡಿಯೋದೊಳಗೂ ಕೂಡ ಕಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಮತ್ತೀಗ 4ನೇ ಒಂದು ರೌಂಡ ಚಾಲು ಆಯ್ತು ನೋಡ್ರಿ ಎಲ್ಲರದು. ಅದಾದ್ಮ್ಯಾಗ ಎಲ್ಲರಿಗಿನ್ನ ಲಾಸ್ಟ್ ನಾವು ಗೇಮ್ನಾಗ ಸೇರ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾವೇನೀಗ ಬಾಡಿಗೆ ಅದ ನೋಡ್ರಿ, ಆ ಓನರ್ ಆಂಟಿ, ನಾನು, ರಾಧಿಕಾ ಅವ್ರ ಮಮ್ಮಿ, ಸೊನಾಲಿ ಅವ್ರ ಮಮ್ಮಿ ಎಲ್ಲರೂ ಕೂಡ ಒಂದೇ ರೌಂಡ್ದೊಳಗೆ ಹೋಗಿದ್ವಿ ನಾವು. ಅದು ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಜಾಸ್ತಿ ಏನು ರೌಂಡ ಹೊಡಿಲಿಲ್ಲ. ಒಂದು ಸರಿ ಸಾಂಗ್ ಹಚ್ಚಿದ್ರು, ಒಂದೇ ರೌಂಡಿಗೆ ನಾವು ಕುಂತ್ಬಿಟ್ವಿ. ಸೊ ಎಲ್ಲರೂ ಕೂಡ ಅದ್ರೊಳಗೆ ಕುರ್ಚಿ ಹಿಡ್ಕೊಂಡ್ವಿ ಎಲ್ಲರೂ ಕೂಡ. ಲಾಸ್ಟ್ನಾಗ ನಾವೇ ಆಡಿದ್ದು ನೋಡ್ರಿ, ಇಲ್ಲಿ ನೋಡ್ತಿರ್ಬೋದು ನೀವು. ಜನರು ಭಾಳ ಇದ್ವಿ, ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಟೈಮ್ನು ಕೂಡ ಕಮ್ಮಿ ಸಿಕ್ತು. ಎಲ್ಲರನ್ನೂ ಕೂಡ ಅದ್ರೊಳಗೆ ಅವರು ತೊಗೋಬೇಕಾಗಿತ್ತು ಸ್ಪರ್ಧೆದೊಳಗೆ. ಸೊ ಇಲ್ಲಿ ನೋಡಿರಿ, ನಾವು ಮತ್ತು ಓನರ್ ಆಂಟಿ, ನಾನು, ರಾಧಿಕಾ ಮಮ್ಮಿ,
ಸೊನಾಲಿ ಅವರ ಮಮ್ಮಿ ಎಲ್ಲರೂ ಕೂಡ ಇಲ್ಲೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಸೊ ಆಂಟಿ ಕೂಡ ಫುಲ್ಲು ಖುಷಿಯಾಗಿರ್ತಾರೆ, ಎಲ್ಲದಕ್ಕೂ ಕೂಡ ಒಂಥರ ಎನರ್ಜಿ ತುಂಬೋ ಥರ ಮಾಡ್ತಾರೆ. ಸೊ ನನಗೆ ಏನಾದರೂ ಕ್ವಶನ್ ಕೇಳ್ತಾರನು ಮರಾಠಿದೊಳಗೆ ಅರ್ಧಂಬರ್ಧ ಅಂತೇಳಿ ನಾನು ಕೂಡ ಬಿಟ್ಟಿದ್ದೆ ನೋಡ್ರಿ. ಆಂಟಿಯರು ಮತ್ತು ಬಾಜುಕೂ ಕೂಡ ಹಾಯ್ ಮಾಡತ್ತಾರ. ಸೊ ಅದಾದ್ಮ್ಯಾಗ ನೋಡ್ರಿ ಇಲ್ಲಿ ಮತ್ತು ಇನ್ನೊಂದು ಅಂದರೆ ಕೆರೆ ದಡ, ನಾವೇನು ಕೆರೆ ದಡ ಆಟ ಆಡ್ತೀವಿ ನೋಡ್ರಿ, ಆ ರೀತಿಯಾಗಿ ಇಲ್ಲಿ ಕೆರೆ ಮತ್ತು ದಡ ಆಟ ಆಡಿಸ್ತಾಕತ್ತಿದ್ರಿ ಇಲ್ಲಿ. ಸೊ ಇದ್ರೊಳಗೆ ಏನಪ್ಪ ಅಂತಂದ್ರೆ ಅಂದ್ರೆ ಈಗ ಮ್ಯೂಸಿಕಲ್ ಚೇರ್ದೊಳಗೇನೋ ಒಂದೊಂದು ರೌಂಡಿಗೇನೋ ಔಟಾಗಿರ್ತಾರೆ ನೋಡ್ರಿ. ಮತ್ತು ಅವ್ರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಗೇಮ್ದೊಳಗೆ ತೊಗೋಣ ಅಂದರು, ಬಟ್ ನಾವೇನು ಹೋಗಲಿಲ್ಲ. ಸೊ ಇಂಟ್ರೆಸ್ಟ್ ಇದ್ದವ್ರು ಬರ್ರಿ ಅಂತಂದರು. ನಾವು ಹೆಂಗೂ ಕೂಡ ಈಗ 7 ಜನರದೊಳಗೆ ಸೆಲೆಕ್ಟ್ ಆಗಿದ್ವಿ, ಹಾಗಾಗಿ ನಾವು ಅಲ್ಲೇ ನಿಂತಿದ್ವಿ. ಬಟ್ ಎಂಜಾಯ್ ಮಾಡಾಕತ್ತಿದ್ವಿ ಎಲ್ಲರದು. ಇನ್ನೊಂದು ಏನಪ್ಪ ಅಂದ್ರೆ ನಾವು ಆಟ ಆಡಿ ಎಷ್ಟು ಎಂಜಾಯ್ ಮಾಡ್ತೀವಿ ಅದ್ರ 10 ಪಟ್ಟು ನಾವು ಆಟ ಆಡೋರನ್ನ ನೋಡಿನೇ ಎಂಜಾಯ್ ಮಾಡ್ಬೋದು. ಅದೊಂಥರ ಖುಷಿನೇ ಬೇರೆ. ಹಂಗಾಗಿ ಸೊ ನಾವು ಕೂಡ ಇಲ್ಲಿ ನೋಡ್ಕೊತ ನಿಂತಿದ್ವಿ. ಹಂಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿವಿ. ಎಲ್ಲ ವಯಸ್ಕರು, ಸಣ್ಣವರೆಲ್ಲ ದೊಡ್ಡವರೆಲ್ಲ ಎಲ್ಲ ರೀತಿಯಾದಂಥ ಒಂದು ಹೆಣ್ಮಕ್ಳು ಕೂಡ ಇದ್ರೊಳಗೆ ಬಂದಿದ್ದರು. ಇನ್ನೊಂದೇನಪ್ಪ ಅಂದ್ರೆ ನಾವು ಬರೀ ಜಾಸ್ತಿ ಮನೆಯಾಗೆ ಇರ್ತೀವಿ, ಜಾಸ್ತಿ ಔಟಿಂಗ್ ಹೋಗೋಲ್ಲ. ಇಲ್ಲಿ ಇಷ್ಟೆಲ್ಲ ಜನರು ನೋಡಿ ಅವ್ರ ಒಂದು ಎನರ್ಜಿ, ಅವ್ರ ಒಂದು ಖುಷಿ, ಸೊ ಅವ್ರ ಒಂದು ಪ್ಯಾಷನ್ನ ಎಲ್ಲ ನೋಡಿ ನನಗಂತೂ ಖುಷಿನೂ ಆಯಿತು. ಬಟ್ ಹೊರಗಡೆ ಪ್ರಪಂಚ ಎಷ್ಟು ಸುಧಾರಣೆ ಆಗಕತ್ತೈತಪ್ಪ ಅನ್ನೋಷ್ಟು. ಯಾಕಂದ್ರೆ ನಾವು 4 ಮಂದಿಯಾಗಿದ್ವಿ, 4 ಮಂದಿ ತಿರುಗಾಡಿದ್ವಿ, ಹೊರಗಡೆ ಪ್ರಪಂಚದೊಳಗೆ ಇದ್ವಿ ಅಂತಂದ್ರೆ ನಮಗೂ ಕೂಡ ಒಂದು ಎಲ್ಲರದ ಒಂದು ವಿಧವಾದಂಥ ಒಂದು ಬಗೆಯಾದಂಥ ಒಂದು ಟೇಸ್ಟ್ ಇರ್ತೈತಿ. ಸೊ ಹಾಗಾಗಿ ನಮಗೂ ಕೂಡ ಕಲಿಯೋದು ಭಾಳ ಇರ್ತೈತಿ. ಆ ಕಾರಣಕ್ಕೆ ಈಗ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕೆಲಸ ಮಾಡೋರಾಗಿರ್ಬೋದು, ಹೊರಗಡೆ ಹೋಗಿ ಏನಾದರೂ ತರೋರು ಮಾಡೋರು ಇತ್ತು ಅಂತಂದ್ರೆ ಅವರಿಗೆ ಜಾಸ್ತಿ ಒಂದು ತಿಳುವಳಿಕೆನೇ ಇರ್ತೈತಿ, ಒಂದು ನಾಲೆಜ್ ಇರ್ತೈತಿ. ನಾವು ಯಾವಾಗೂ ಕೂಡ ಮನೆದೊಳಗೇ ಸೀಮಿತ. ಒಂದು ಹಾಲಿನ ಪ್ಯಾಕೆಟನ್ನು ಹೊರಗಡೆ ಹೋಗಿ ತರುವಂತಾರಲ್ಲ, ತವ್ರ ಮನೆಗೂ ಕೂಡ ಅಷ್ಟೇ. ಈ ಗಂಡು ಮನೆಗೆ ಬಂದ್ರು ಅಂತೂ ಅಲ್ಲಿಕಿನ ಇಲ್ಲಂತೂ ಫುಲ್ ಮನೆಗೇ ಮಕ್ಕಳು ಮರಿ ನೋಡ್ಕೊಳೋದು ಇದೇ ಆಗಿಬಿಟ್ಟಿತ್ತು. ಬಟ್ ಇಲ್ಲಿ ನನಗೊಂಥರ ಇಲ್ಲಿ ಓಪನ್ ಅಪ್ ಆದಂಗೆ ಆಯಿತು, ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಯಿತು, ಖುಷಿ ಅನ್ನಿಸ್ತೈತಿ. ಭಾಳ ಜನ ಹೆಣ್ಮಕ್ಳು ಅವ್ರದ್ದೇ ಆದಂಥ ಒಂದು ಮಹಿಳೆ ಸಂಘ ಮಾಡ್ಕೊಂಡಾದ್ರ ಅಂದ್ರೆ ಅವ್ರವ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ತಿಂಗಳಿಗೆ ಒಂದು ಮೀಟಿಂಗ್ ಅಂತ ಇರ್ತಾರೆ, ಲೇಡೀಸ್ ಕ್ಲಬ್ ಅಂತೇಳಿ ಮಾಡ್ಕೋತಾರೆ. ಬಟ್ ನಾವು ಅಲ್ಲಿ ಹಳೆ ವಾಡ್ಯದೊಳಗೆ ಆ ರೀತಿ ಏನೂ ಗೊತ್ತೇ ಇರಲಿಲ್ಲ. ಸೊ ಈ ರೀತಿ ಎಲ್ಲ ಮಾಡ್ತಾರಪ್ಪ ಅಂಥೇಳಿ ನಾವು ಆಯಿತು, ನಮ್ಮ ಮನೆ ಕೆಲಸ ಆಯಿತು, ನಮ್ಮ ವಾಡೆ ಆಯಿತು, ಇಷ್ಟೇ ಇದ್ವಿ. ಬಟ್ ಇಲ್ಲಿ ಹೊರಗಡೆ ಬಂದಾಗ ಇಲ್ಲಿ ಏನೈತೆ ನೋಡ್ರಿ, ನಾವು ಇರುವಂಥ ಕಾಲೋನಿ ಜನ ಭಾಳಷ್ಟು ಒಗ್ಗಟ್ಟಾಗದ್ರ, ಏನೇ ಮಾಡಲಕ್ಕ ಏನೇ ಆಗಲ್ಲಕ್ಕ ಈ ರೀತಿಯಾದಂಥ ಒಂದು ಫಂಕ್ಷನ್ಗಳು ಅಟೆಂಡ್ ಮಾಡೋತ್ನಾಗ ಒಕ್ಕಟ್ಟಾಗಿರ್ತಾರೆ, ಒಂದೇ ಮನೆಯವ್ರ ಥರ ಇರ್ತಾರೆ. ಅದು ನೋಡಿದ್ರೆ ಇನ್ನಷ್ಟು ಖುಷಿ ಆಗ್ತೈತಪ್ಪ. ಸೊ ಎಷ್ಟು ಹೊಂದಾಣಿಕೆಯಿಂದ ಅದಾರ ಈ ಕಾಲೋನಿ ಜನ ಅಂಥೇಳಿ. ಇದ್ರೊಳಗೆ ಎಲ್ಲ ಒಂದೇ ಮನೆಯವ್ರ ಥರ ಒಂದು ಫ್ಯಾಮಿಲಿ ಥರನೇ ಹೊಂದ್ಕೊಂಡು ಹೋಗ್ತಾರೆ. ಅಷ್ಟು ಏನೋ ಈ ರೀತಿಯಾದಂಥ ಗೇಮ್ಗಳಿದ್ದಾಗ ಜಗಳ ಆಗಲಿ ಮುನುಸಾಲಿ ಏನೂ ಮಾಡೋಂಗಿಲ್ಲ. ಎಲ್ರಿಗೂ ಕೂಡ ಒಬ್ರಿಗೊಬ್ರು ಬೂಸ್ಟ್ ಕೊಟ್ಕೊಂಡು ಸೊ ಗೆಲ್ಲೋದು ಸೋಲೋದು ಎಲ್ಲರಿಗೂ ಇದ್ದೇ ಇರ್ತೈತಿ. ಒಬ್ರು ಸೋತ್ರೇ ಒಬ್ರು ಗೆಲ್ಲಬೇಕಾಗ್ತಿರ್ತೈತಿ. ಬಟ್ ಎಲ್ಲರೂ ಸ್ಪರ್ಧೆದೊಳಗೆ ಭಾಗವಹಿಸಿದವರು ಎಲ್ಲರೂ ಕೂಡ ಗೆಲ್ಲಕ್ಕಾಗಂಗಿಲ್ಲ, ಗೆಲ್ಲೋರು ಒಬ್ಬರೇ. ಸೊ ಹಾಗಾಗಿ ಒಂದು ಖುಷಿ ಏನೋ ಒಂಥರ, ನಾವು ಗೆಲ್ತೀವೋ ಸೋಲ್ತೀವೋ ಅದು ಎರಡನೇದು ಮಾತ್ರ. ಆದ್ರೆ ನಾವು ಅದ್ರೊಳಗೆ ಭಾಗವಹಿಸ್ತೀವಿ ನೋಡ್ರಿ, ಅದು ಒಂದು ಖುಷಿ ಇರ್ತೈತಿ. ಹಾಗಾಗಿ ಇಲ್ಲೆಲ್ಲರೂ ಕೂಡ ಮತ್ತೊಂದು ಸರಿ ಇಲ್ಲಿ ಭಾಗವಹಿಸಕತ್ತಾರ. ನಾವು ಭಾಳ ಅಂದ್ರೆ ಭಾಳ ಖುಷಿಪಟ್ವಿ. ನಮ್ಮ ವಿಡಿಯೋ ನೋಡ್ಕೊತ ನಿಮಗೂ ಕೂಡ ಖುಷಿ ಆಗುತ್ತಂತಕ್ಕೆ ಅನ್ಕೊಂಡೀನಿ. ನೀವು ಕೂಡ ಈ ರೀತಿಯಾದಂಥ ಒಂದು ಸ್ಪರ್ಧೆದೊಳಗೆ ಭಾಗ ತೊಗೊತಿರೋ, ಇಲ್ಲ ನೀವು ಕೂಡ ಲೇಡೀಸ್ ಕ್ಲಬ್ ಅಂತೇಳಿ ಮಾಡ್ಕೊತಾರೆ. ಈಗ ತಿಂಗಳ ಪ್ರತಿದಿನ ಗಂಡ ಮನೆ ಮಕ್ಳಿಗೋಸ್ಕರ ಟೈಮ್ ಕೊಟ್ಕೊಂಡು ಇರೋ ಹೆಣ್ಮಕ್ಳು. ಸೊ ಅವರಿಗೋಸ್ಕರ ಅವರು ಒಂದು ಟೈಮ್ ತೊಗೊಂಡು ಒಂದು ದಿನ ತೊಗೊಂಡು ಹಿಂಗೇನಾದರೂ ಒಂಥರ ಕಿಟ್ಟಿ ಪಾರ್ಟಿ ಥರ ಇಲ್ಲ ಏನಾದರೂ ಈ ರೀತಿ ಆ್ಯಕ್ಟಿವಿಟೀಸ್, ಫ್ಯಾಷನ್ ಶೋ ಭಾಳ ಇರ್ತಾವೆ. ಬಟ್ ನನಗೂ ಗೊತ್ತಿರಲಿಲ್ಲ. ಬಟ್ ಇಲ್ಲೆಲ್ಲ ಹೋದ್ಮ್ಯಾಗ ಒಬ್ರಿಗೊಬ್ರು ಪರಿಚಯ ಆದ್ವಿ. ಸೊ ಈ ರೀತಿಯೆಲ್ಲ ನಾವು ಮಾಡ್ತೀವಿ, ಬರೀ ಮನೆಗೆ ಸೀಮಿತ, ನಮಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕು, ನಮಗೂ ಒಂದು ಖುಷಿ ಅಂತೇಳಿ ಇರ್ತೈತಿ. ಹಂಗಾಗಿ ಸೊ ಗಂಡು ಮಕ್ಳದ್ರ ಹೊರಗಡೆ ಹೋಗ್ಬಿಡ್ತಾರೆ. ಹೆಣ್ಮಕ್ಳಿಗೆ ಅಂತಂದ್ರೆ ಎಲ್ಲಿ ನೋಡ್ರಿ ಬರೀ ಮನೆಯೇ ಇರ್ತೈತಿ. ಸೊ ಗಂಡು ಮಕ್ಕಳು ಎಂತಿರ್ನ ಅರ್ಥ ಮಾಡಿಕೊಂಡು ಹೊರಗಡೆ ತಿರ್ಗಾಡ್ಸ್ಕೊತ ಇರುವಂಥ ಗಂಡಂದಿರು ಎಷ್ಟು ಜನಕ್ಕೆ ಸಿಗ್ತಾರೆ ಹೇಳ್ರಿ. ಎಲ್ಲ ಹೆಣ್ಮಕ್ಳು ಆ ರೀತಿ ಸಿಗೋಂಗಿಲ್ಲ. ಬಟ್ ಆ ರೀತಿ ಸಿಕ್ಕೋ ಹೆಣ್ಮಕ್ಳು ಪರವಾಗಿಲ್ಲ. ಬಟ್ ನಮ್ಮಂತಾರೆ ನೋಡ್ರಿ ಬರೀ ಯಾವಾಗಲೂ ಯಜಮಾನ್ರು ಕೂಡ ಕೆಲಸ ಆಯಿತು ತಾವಾಯಿತು ಅಂತಿರ್ತಾರೆ. ತಾವು ಎಲ್ಲ ಫ್ರೆಂಡ್ಸ್ ಜೊತೆಗೆ ಅದೆಲ್ಲ ಔಟಿಂಗ್ ಹೋಗ್ತಿರ್ತಾರೆ. ನಮಗೇನಿರಂಗಿಲ್ಲ ನೋಡ್ರಿ. ಬಟ್ ಇದು ಒಂಥರ ಖುಷಿ ಅನ್ಸುತ್ತೆ. ಬಟ್ ನೋಡ್ರಿ ಅದು ಕೆರೆ ದಂಡೆ ಆದ್ಮ್ಯಾಗ ಸೊ ಇಲ್ಲಿ ಮತ್ತೆ ಲಾಸ್ಟ್
ಇನ್ನೊಂದು ಗೇಮ್ ತೊಗೊಂಡ್ರು ನೋಡ್ರಿ ಇಲ್ಲಿ ಲಾಸ್ಟ್ ಅಂತಂದ್ರೆ ಇದು ಆದ್ಮ್ಯಾಗೂ ಕೂಡ ಇನ್ನೊಂದು 2 ಗೇಮ್ ಇದ್ದು, ಬಟ್ ಈ ಗೇಮ್ನು ಕೂಡ ನೀವು ನೋಡ್ಕೋರಿ. ಸೊ ಈ ರೀತಿಯಾಗಿ ನಾನು ನೋಡಿದ್ದು ಕಮ್ಮಿ. ಹೋದ ವರ್ಷ ನೋಡಿರಿ ನೀವು. ಸೊ ಹೋದ ವರ್ಷ ಬಟ್ ನಾವಿರುವಂಥ ಏರಿಯಾದಾಗೂ ಕೂಡ ಈ ರೀತಿ ಹೋಮ್ ಮಿನಿಸ್ಟ್ರ್ ಒಂದು ಫಂಕ್ಷನ್ ಬಂದಿತ್ತು. ಬಟ್ ಆವಾಗ ಇನ್ನೂ ನನಗೆ ಒಂದು 300-400 ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಅಷ್ಟೇ. ಬಟ್ ಬೇಕಿದ್ರೆ ಆ ವಿಡಿಯೋನ ನಾನು ಆಮೇಲೆ ಲಿಂಕ್ ಶೇರ್ ಮಾಡ್ತೀನಿ, ಕಮ್ಯುನಿಟಿ ಪೋಸ್ಟ್ದಾಗಾದರೂ ಮಾಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗಾದ್ರೂ ಆ್ಯಡ್ ಮಾಡಿರ್ತೀನಿ. ಅದ್ರೊಳಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ನಮ್ಮ ಮನೆಗೇನೆ ದೀಪಕ್ಕ ಅವರೆಲ್ಲ ಕಡೆಯಿಂದ ಸ್ವಲ್ಪ ಬೆಂಟೆಕ್ಸ್ ಸಾಮಾನುಗಳು ಅದೆಲ್ಲ ಮಾರ್ತಾರೆ. ಅವ್ರಿಗೂ ಕೂಡ ಹೆಣ್ಮಕ್ಳು ಜಾಸ್ತಿ ಪರಿಚಯ ಇರ್ತಾರೆ, ಅವರು ಎಲ್ಲ ಕಡೆ ಹೋಗ್ತಾರೆ ಬರ್ತಾರೆ. ಸೊ ಫೋನ್ ಮಾಡಿ ಕರೆದಿದ್ರು, ಬರ್ರಿ ಹೋಗೋಣ, ಈ ರೀತಿ ಎಲ್ಲ ಇರ್ತಾವೆ ಗೇಮ್ಗಳು ಅಂಥೇಳಿ. ಹಾಗಾಗಿ ಇಲ್ಲಿ ಹೋಗಿದ್ದೆ. ನೋಡೋಣ ಅಂತ ಹಾಕೋದಾದ್ರೆ ಹಾಕ್ತೀನಿ ಫ್ರೆಂಡ್ಸ. ಸೊ ಕೆರೆ ದಂಡೆ ಆಟ, ಮ್ಯೂಸಿಕಲ್ ಚೇರ್ ಆಟ, ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ಇದು 3ನೇ ಗೇಮ. ಇಲ್ಲಿ ಏನಿಟ್ಟಾರ ನೋಡ್ರಿ ಅವು ಕಲರ್ಸ್ದು. ಸೊ ಟೇಬಲ್ ಮ್ಯಾಗ ಇಟ್ಟಾರ, ಒಂದು ಬಾಲ್ ಕೊಡ್ತಾರೆ, ಅದನ್ನು ನಾವು ಉಳಿಸ್ಬೇಕು. ಯಾರು ಹೆಚ್ಚಿಗೆ ಅದನ್ನು ಉಳಿಸ್ತಾರೆ ನೋಡ್ರಿ ಅವರನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಈಗ ನೋಡ್ತಿರ್ಬೋದ. ಬಟ್ ಇದು ಕಣ್ಣಿಗೆ ನೋಡೋಕೆ ಭಾಳ ಈಸಿ ಅಂತೇಳಿ ಅನಿಸ್ಬಿಡ್ತು. ಬಟ್ ಅದು ನಾವು ಪ್ರಾಕ್ಟಿಕಲಿ ಮಾಡೋಕೆ ಹೋಗ್ತೀವಿ ನೋಡ್ರಿ, ಸೊ ಭಾಳ ಕಷ್ಟ ಅಂತ ಅನಿಸ್ತೈತಿ. ಯಾವುದೂ ಕೂಡ ಅಷ್ಟೇ ನಾವು ಕಣ್ಣಾರೆ ನೋಡಿದ್ದು ಈಸಿ ಅಂತೇಳಿ ಅನ್ನಿಸ್ತಿರಲ್ಲ. ಅದು ನಮಗೊಂದು ಅನುಭವಕ್ಕೆ ಬರ್ತೈತೆ ನೋಡ್ರಿ, ಆವಾಗನೇ ಅದ್ರ ಬಗ್ಗೆ ಗೊತ್ತಾಗೋದು. ನಮ್ಮ ಪಿಲ್ಲು ಸ್ನೇಹ ಅಂತರೂ ಅಲ್ಲೇ ಮುಂದೆನೇ ನಿಂತಿದ್ರು. ಅವು ಕಲರ್ಸ್ ಇರ್ತಾವಲ್ಲ, ಹಂಗಾಗಿ ಮಕ್ಳಿಗೆ ಭಾಳ ಅಟ್ರ್ಯಾಕ್ಟ್ ಆಗಕತ್ತಿದ್ವು ಅವು. ಸೊ ನಮ್ಮ ಪಿಲ್ಲುಗಂತೂ ಅದನ್ನು ತೊಗೋತೀನಿ ಅಂತ ತೆಗೆಸಿನೇ ಅನ್ನಕತ್ತಿದ್ದು, ನಾವು ಮಮ್ಮಿ ನನಗದು ಕೊಡಿಸ್ ಅಂತೇಳಿ. ಆಮೇಲೆ ಕೊಡ್ತಾರೆ, ನೀನು ಸುಮ್ಮನೆ ನಿಂದ್ರಲ್ಲಿ ಯಾರಿಗೂ ಬಿಡಬೇಡ, ನೀ ಅಲ್ಲೇ ನಿಂದ್ರಂತ ತೆಗೆಸಿ ಸುಮ್ಮನೆ ಸಮಾಧಾನ ಮಾಡಿದ್ದೆ. ಇಲ್ಲಿಗೆ ನನಗೂ ವಿಡಿಯೋ ಮಾಡೋಕ್ಕೆ ಬಿಡ್ದಿದ್ದಿಲ್ಲವ, ಮತ್ತು ಕಿರಿಕಿರಿನೂ ಮಾಡ್ತಿದ್ದ. ಇಲ್ಲಿ ನೋಡ್ರಿ ನೀವು 2 ಬಾಲ್ ಔಟ್ ಅದು ಅಂಟಿದ್ದು 3ನೇ ಬಾಲಿಗೆ. ಸೊ ಹೊಡೆದ್ರು ಅವರು. ಇದೇ ರೀತಿಯಾಗಿ ಒಂಥರ ಏನೋ ಕ್ಯೂರಿಯಾಸಿಟಿ ಮತ್ತು ಭಾಳ ಫೈನಲ್ ಏನೋ ಒಂದು ಇದಾದಂಗೆ. ಇದು ಸಣ್ಣದಿರಲಿ ದೊಡ್ಡದಿರಲಿ ಗೇಮ, ಬಟ್ ಅದು ಒಂದು ಕುತೂಹಲ ಒಂದು ಇರ್ತೈತೆ ನೋಡ್ರಿ. ಅದು ಯಾರು ಬರ್ತಾರೆ, ಯಾರೆಷ್ಟು ಹೊಡಿತಾರೆ ಅಂತೇಳಿ. ಈಗ ನಮ್ಮ ಓನರ್ ಅಂಟಿಯರೂ ಕೂಡ ಈಗ ನೋಡೋಣ ಅಂತ. ಸೊ ಎಷ್ಟು ಔಟ್ ಮಾಡ್ತಾರಂತೇಳಿ ನೋಡ್ರಿ. 3 ಔಟ್ ಮಾಡಿದ್ರು ಅವರು. ಸೊ ನೋಡ್ರಿ, ಏನೇ ನಾವು ಅಂದ್ಕೊಳ್ತೀವಿ ಅಂದ್ರೂ ಈಸಿ ಅಂದ್ಕೊಂಡಿದ್ದು ಒಂದೊಂದು ಸರಿ ಅದೇ ನಮ್ಗೆ ಟಫ್ ಆಗಿಬಿಡ್ತೈತಿ. ಜೀವನನೂ ಕೂಡ ಅಷ್ಟೇ ನೋಡ್ರಿ, ಗೇಮನ್ನು ಕೂಡ ಅಷ್ಟೇ. ಜೀವನನೂ ಕೂಡ ಒಂದು ಗೇಮ್ ಇದ್ದಂಗೆ. ಸೊ ಎಲ್ಲ ಬಂದಿರುವಂಥವನ್ನ ಫೇಸ್ ಮಾಡ್ಕೊಂಡು ಹೋಗ್ತಿರ್ಬೇಕಲ್ಲ. ನೋಡಿರಿ ರಾಧಿಕಾರ್ ಮಮ್ಮಿ ಒಮ್ಮೆಲೆ ಅವರು ಒಂದು ಇದನ್ನು ಉಳಿಸಿದ್ರು. ಇನ್ನೊಂದೇನಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಹೈಟ್ ಇದ್ದವರಿಗೆ ಇದು ಜಾಸ್ತಿ ವರ್ಕ್ ಆಗಂಗಿಲ್ಲ. ಬಟ್ ಸ್ವಲ್ಪ ಹೈಟ್ನೇ ಕಮ್ಮಿ ಇರ್ತಾರೆ ನೋಡ್ರಿ, ಖಂಡಿತ ಅವ್ರಿಗೆ ವರ್ಕ್ ಐತಿದು. ಯಾಕಂದ್ರೆ ನಾನು ಭಾಳ ಜನರು ನೋಡಿನಲ್ಲಿ ಸ್ವಲ್ಪ ಹೈಟ್ ಹೆಚ್ಚಿಗಿದ್ದವ್ರಿಗೆ ಇದು ಆಗಲಿಲ್ಲ. ಹೈಟಿಗೆ ಕಮ್ಮಿ ಇದ್ದವ್ರಿಗೆ ಓಕೆ ಆಯ್ತು ನೋಡ್ರಿ. ರಾಧಿಕಾರ್ ಮಮ್ಮಿನೂ ಕೂಡ ಒಂದು ಸ್ವಲ್ಪ ಹೈಟಿಗೆ ಕಮ್ಮಿ ಇದ್ದರು. ಬಟ್ ಎಲ್ಲರೂ ಕೂಡ ನೋಡ್ದಂಗೆ ಅಬ್ಸರ್ವ್ ಮಾಡ್ದಂಗೆ ಅದೇ ರೀತಿಯಾಗಿಯೇ ಇತ್ತು ಅದು ಗೇಮ್. ಸ್ವಲ್ಪ ಹೈಟ್ ಕಮ್ಮಿ ಇದ್ದವ್ರಿಗೆ ಇದು ಒಂದು ಸ್ವಲ್ಪ ಈಸಿ ಅಂತ ಅನಿಸಿತ್ತು ನೋಡ್ರಿ. ಇಲ್ಲಿ ಹೈಟ್ ಇದ್ದವರು ಕೂಡ ಇಲ್ಲಿ ನಿಂತರು, ಬಟ್ ಅಷ್ಟೊಂದೇನು ಆಗಲಿಲ್ಲ ಅದು. ಈಗ ಎಲ್ಲರೂ ಈ ಗೇಮ್ದೊಳಗೆಲ್ಲ ಭಾಳ ಇದನ್ನೆಲ್ಲ ತಳಗಡೆ ಕೆಡೋದವರು ಸ್ವಲ್ಪ ಹೈಟಿಗೆ ಕಮ್ಮಿ ಇದ್ದವ್ರಿಗೆ ಇದು ಗೇಮ ಈಸಿ ಅಂತೇಳಿ ಆಗಿತ್ತು. ಎಲ್ಲರೂ ಕೂಡ ಈ ರೀತಿಯಾಗಿ ನಿಂತಿದ್ದಾರೆ ನೋಡ್ರಿ ಮಕ್ಕಳು ಅದೆಲ್ಲರೂ. ಭಾಳ ಟೈಮೂ ಆಗಿತ್ತು, ಸುಮಾರು ಈ ಗೇಮ್ ಆಡತ್ನಾಗ 10 ಗಂಟೆ ಆಗಿತ್ತು. ಯಾಕಂದರೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಜನರು ಇದ್ವಲ್ಲ, ಹಾಗಾಗಿ ಇಷ್ಟು ಜನ ಸೇರ್ತೀರಿ ಅಂತಕ್ಕೆ ಅನ್ಕೊಂಡಿರಲಿಲ್ಲ. ನಿಮ್ಮ ಏರಿಯಾದಾಗನೇ ಇಷ್ಟು ಜನರು ನೀವು ಬಂದು ಇಲ್ಲಿ ಸ್ಪರ್ಧೆದೊಳಗೆ ಭಾಗ ತೊಗೊಂಡಾರ ಅಂತೇಳಿ ಅವರು ಇದೇನೋ ಒಂದು ಹೋಮ್ ಮಿನಿಸ್ಟ್ರ್ ಒಂದು ಗೇಮನ್ನು ಹಮ್ಮಿಕೊಂಡಿದ್ರು ನೋಡ್ರಿ, ಅವರು ಹೇಳಕತ್ತಿದ್ರು. ಸೊ ನೋಡ್ರಿ, ಈಗ ನಾನು ಕೂಡ ಈಗ ಬಾಲ್ ತೊಗೊಂಡು ನೋಡೋಣ ಎಷ್ಟು ಉಳಿಸ್ತೀವಿ ಅಂತೇಳಿ. ಬಟ್ ನಾನು ಕೂಡ ಎಲ್ಲ ಥರದಿಂದನೂ ಜನರು ಯಾವ ರೀತಿಯಾಗಿ ಹೊಡೆದ್ರು ಅದನ್ನು ನೋಡಿ ಒಂದು ಟೆಕ್ನಿಕಲಿ ಅಂದರೆ ಹಿಂಗೆ ಹೊಡೆದ್ರೆ ಹಿಂಗೆ ಬೀಳ್ತದೆ ಅಂತೇಳಿ ತೊಗೊಂಡು ಸೊ ಹೊಡೆದೆ. ಬಟ್ ಆಗಲೇ ಇಲ್ಲ ನೋಡ್ರಿ, ಒಂದೇ ಬಿತ್ತು. ಪರವಾಗಿಲ್ಲ ಅಂದ್ಕೊಂಡು ಹಾಗೆ ಮತ್ತೆ ಸೈಡಿಗೆ ಸರಿದೆ ನಾನು. ಅದಾದ್ಮೇಲೆ ನೋಡ್ರಿ, ಸೊ ಅಲ್ಲಿ ಯಾರು ಹೆಚ್ಚಿಗೆ ಅದೆಲ್ಲ ಹೊಡೆದಿರ್ತಾರೆ ನೋಡ್ರಿ, ಅವರನ್ನೆಲ್ಲ ಈಗ ಮತ್ತೆ ಇಲ್ಲಿ ಕರ್ಕೊಂಬಂದರು ಲಾಸ್ಟಿಗೆ. ಸುಮಾರು ಜನ ಇದ್ದರು ಇಲ್ಲಿ. ಇದ್ರೊಳಗೆ ರಾಧಿಕಾರ್ ಮಮ್ಮಿನೂ ಕೂಡ ಒಬ್ಬರು ಇದ್ದರು. ಸೊ ಅವರು ಕೂಡ ನಮ್ಮ ಒಂದು ಮನೆದೊಳಗೆ ಅವರು ಬಂದರು ನೋಡ್ರಿ. ಅದೊಂದು ಕೂಡ ಖುಷಿ ಐತಿ. ಪಿನ್ನ ಕೊಟ್ಟಾರ, ನಾವು ಹೆಂಗೆ ಸೀರೆ ಪಿನ್ ಹಚ್ಕೋತೀವಿ ನೋಡ್ರಿ, ಆ ರೀತಿಯಾಗಿ ಸೀರೆಗೆ ಪಿನ್ನ ಹಚ್ಕೊಂಡಂಗೆ ಇಲ್ಲಿ ಒಂದು ಪೇಪರ್ ಕೊಟ್ಟಿದ್ರು.
ಪಿನ್ನ ಕೊಟ್ಟಿದ್ರು ಎಲ್ಲರಿಗೂ. ಸೊ ಯಾರು ಹೆಚ್ಚಿಗೆ ಹಾಕ್ತಾರ ಅವರು ತೊಗೊಳೋದು. ಬಟ್ ಇವಾಗ ನೋಡ್ಕೊಂಬರ್ರಿ ನೀವು. ಸೊ ಇದ್ರೊಳಗೆ ಫಸ್ಟ್ ಹಾಕಿದವರು ರಾಧಿಕಾ ಮಮ್ಮಿ ಆಗಿದ್ರು. ಸೊ ಇದ್ರಾಗೂ ಕೂಡ ಕೆಲವೊಂದಿಷ್ಟು ಜನ ಸೆಲೆಕ್ಟ್ ಆದರು. ಅವ್ರಿಗೆ ಈಗ ಲಾಸ್ಟ್ ಅಂದ್ರೆ ಲಾಸ್ಟ್ ಗೇಮ್ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಡಿಸಿದ್ರೆ ಇನ್ನೊಂದು ಸ್ವಲ್ಪ ಚೆಂದ ಅನಿಸಿತ್ತು. ಆದರೆ ಟೈಮ್ ಸುಮಾರು 10:11 ಆಗಕ್ಕೆ ಬಂದಿತ್ತು. ಇಷ್ಟೆಲ್ಲ ಮಾಡೋ ಟೈಮ್ದಾಗ ಲೇಟೇ ಆಗಿತ್ತು. ಸಮಯದ ಅಭಾವ ಕಮ್ಮಿ ಇರೋದ್ರಿಂದ ಮತ್ತು ಅವರು ಸ್ಪೀಡಾಗಿ ಗೇಮನ್ನು ಇದು ಮಾಡಿದ್ರು. ಈಗ ನೋಡ್ರಿ ಇದ್ರೊಳಗೆ ಪುಗ್ಗ ನೋಡ್ರಿ, ಪುಗ್ಗನ ಊದಿ ಹೊಡೆಯೋದು. ಸೊ ನೀವು ನೋಡ್ತಿರ್ಬೋದು ಗೇಮ ಯಾವ ರೀತಿ ಆಗೈತೆ ಅಂತೇಳಿ. ಸಿಕ್ಕಾಪಟ್ಟೆ ಮಜಾ ಬಂತು ನಮಗೂ. ನೋಡ್ರಿ ಈಗ ಫೈನಲಿ ರಾಧಿಕಾ ಮಮ್ಮಿ ಏನಾಯ್ತು ನೋಡ್ರಿ, 3ನೇ ಸ್ಥಾನ ಬಂದರು, 3rd ನಂಬರ್ ಬಂದರು. ಅವರಿಗೆ ಈ ಸದ್ಯ ಒಂದು ಗಿಫ್ಟ್ ಕೊಡುವಂಥ ಒಂದು ಸಿಚುವೇಶನ್. ಅವರು 3rd ನಂಬರ್ ಬಂದಾರ. ಸೊ ಹಾಗಾಗಿ ಅವರಿಗೆ ಇಲ್ಲಿ ನೋಡ್ರಿ ಹೋಮ್ ಮಿನಿಸ್ಟರ್ ಅಂತೇಳಿ ಸೊ ಅದ್ರ ಮೇಲೆ ಬಂದಿತ್ತು. ಅದನ್ನೆಲ್ಲ ಹಾಕಿ ಫಸ್ಟ್ಗೆ 3rd ನಂಬರ್ ಅದಲ್ಲ ರಾಧಿಕಾ ಮಮ್ಮಿ ಅವರಿಗೊಂದು ಬೆಳ್ಳಿ ಕೊಟ್ಟಾರ, ಬೆಳ್ಳಿ ಗಣಪತಿ. ಸೊ ಬೆಳ್ಳಿ ಗಣಪತಿ ಕೊಟ್ಟಾರ. ಮತ್ತು ಇದು ಸೆಕೆಂಡ್ ಬಂದವ್ರಿಗೆ ಏನೈತೆ ನೋಡ್ರಿ ತಲೆದಿಂಬು ಸ್ಮೂತಾಗಿರೋ ಒಂದು ಒಳ್ಳೆ ಕ್ವಾಲಿಟಿನೇ ಇತ್ತು. ಸೊ ಅದನ್ನು ಕೊಟ್ಟಾರ ನೋಡ್ರಿ. ಸೆಕೆಂಡ್ ಬಂದವ್ರಿಗೆ ಆ ರೀತಿ ಕೊಟ್ಟರು. 3rd ಬಂದವ್ರಿಗೆ ಇದು ಫಸ್ಟ್ ಬಂದವ್ರು ಏನೈತೆ 3rd ಬಂದವರಿಗೆ ಬೆಳ್ಳಿ ಗಣಪತಿ, ಸೆಕೆಂಡ್ ಬಂದವ್ರಿಗೆ ಒಂದು ತಲೆದಿಂಬು, ಫಸ್ಟ್ ಬಂದವರಿಗೆ ಒಂದು ಸೀರೆ ಕೊಟ್ಟರು. ಅವರು ಟೈಟನ್ ಸೀರೆ ಅಂತಕ್ಕೆ ಹೇಳಿದ್ರು. ಫಸ್ಟ್ ಬಂದವರಿಗೆ ಒಂದು ಒಳ್ಳೆ ಸೀರೆ ಅಂತಕ್ಕೆ ಹೇಳಿದ್ರು ಅವರು. ಫಸ್ಟ್ ಸೆಕೆಂಡ್ ಯಾವಾಗ ಕೂಡ ಅಷ್ಟೇ ಫಸ್ಟ್ ಒಂದು ಒಳ್ಳೆ ಇದನ್ನೇ ಇರ್ತಿತ್ತು. ಹಾಗಾಗಿ ಸೊ 3 ಜನರು ಇಲ್ಲಿ ನಿಂತಿದ್ದಾರೆ ನೋಡ್ರಿ. ಸರಿ ಫಸ್ಟ್ ಸೆಕೆಂಡು 3ರ್ಡು ಅದ್ರ ವಿಚಾರ ಮಾಡೋದಕ್ಕಿಂತ ನಾವೇನದ್ರೊಳಗೆ ಆಟ ಆಡ್ತೀವಲ್ಲ ಅದು ಮುಖ್ಯ ಆಗ್ತೈತಿ. दोघं मिळूनच दाखवा. हां दाखवा. ओ अण्णा इकडे पण ನೋಡಿ. ನೋಡಿದ್ರಲ್ಲ ಗಣಪತಿ ಯಾವ ರೀತಿ ಐತೆ ಅಂತೇಳಿ. ಇಬ್ಬರು ಕೂಡ ಓಪನ್ ಮಾಡಿದರು, ರಾಧಿಕಾ ಮಮ್ಮಿ ಮತ್ತು ಅವ್ರ ಪಪ್ಪ. ಸೊ ಇಷ್ಟು ಇವತ್ತಿನ ವಿಡಿಯೋ ಇತ್ತು ನೋಡಿರಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಬೈ ಫ್ರೆಂಡ್ಸ್.